ಕುರ್ಚಿ ಕಿತ್ತಾಟಕ್ಕೆ ಬಿಜೆಪಿ ವ್ಯಂಗ್ಯ ಮಾಡಿದೆ. ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿತ ಕಂಡಿದೆ. ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಬಿಎಸ್ವೈ ಅಂದ್ರೆ ಬಿವೈ ರಾಘವೇಂದ್ರ ಅವರು ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಹೇಳಿ ರಾಘವೇಂದ್ರ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಕಿತ್ತಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಹೃದಯಾಘಾತಕ್ಕೆ ಸದ್ಯ ಸ್ಟಂಟ್ ಹಾಕಿದ್ದಾರೆ. ಅಧಿವೇಶನದ ಬಳಿಕ ಕಿತ್ತಾಟ ಶುರುವಾಗುತ್ತೆ ಅಂತ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಒಂದ್ ಕಡೆ ಈಗ ಬಿಎಸ್ವೈ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ಬಿವೈ ರಾಘವೇಂದ್ರ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಕುರ್ಚಿ ಕಚ್ಚಾಟಕ್ಕೆ ಸಂಬಂಧಪಟ್ಟಂತೆ. ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಅವರ ಕಾಂಗ್ರೆಸ್ ಸಂಬಂಧಪಟ್ಟ ವಿಷಯ, ಯಾರೇನು ಒಟ್ಟಿಗೆ ಸೇರಿದ್ದಾರೆ, ಏನು ಮಾಡಿದ್ದಾರೆ, ಅವ್ರಿಗೆ ಅವರ ಹೈಕಮಾಂಡ್ಗೆ ಬಿಟ್ಟಿದ್ದು. ನಾವು ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಅಭಿವೃದ್ಧಿ ಕಾರ್ಯಗಳು ನಿಂತಿದೆ. ಒಂದು ರೀತಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋ ಭಾವನೆ ಜನರಲ್ಲಿ ಮೂಡ್ತಾ ಇದೆ. ಆದರೆ ಇದು ಯಾವುದರ ಬಗ್ಗೆನೂ ಸಹ ಈ ಸರ್ಕಾರ ಗಮನ ಕೊಡದೇನೆ ಒಂದು ರೀತಿ ತೊಗಲಕ್ಕೆ ದರ್ಬಾರ್ ನಡೆಸಿದೆ. ಜನ ಬರೋ ದಿವಸಗಳಲ್ಲಿ ತಕ್ಕ ಪಾಠವನ್ನು ಕಲಿತು ಏನು ಕರ್ನಾಟಕ ಸರ್ಕಾರಕ್ಕೆ ಕಾರ್ಡಿಯಕ್ ಅಟ್ಯಾಕ್ ಆಗಿತ್ತು, ಸದ್ಯಕ್ಕೆ ಒಂದು ಸ್ಟಂಟನ್ನು ಹಾಕುವಂಥ ಕೆಲಸವನ್ನ ಅವರೇ ಆಪರೇಷನ್ನು ಅವರ ಮುಖ್ಯಮಂತ್ರಿಗಳ ಮನೆಯ ಒಂದು ಗೃಹದಲ್ಲಿ ಮೈನರ್ ಆಪರೇಷನ್ ಆಗಿದೆ. ಸದ್ಯ ವಾಲ್ ಸ್ಟಂಟ್ ಹಾಕುವಂಥ ಕೆಲಸ ಆಗಿದೆ. ಸದ್ಯಕ್ಕೇನು ವಿಧಾನಸಭಾ ಅಧಿವೇಶನ ಬರ್ತಾ ಇದೆ, ಹಾಗೆ ಟೆಂಪ್ರರಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಂಗೆ ಕಾಣುತ್ತೆ. ಆಮೇಲೆ ಅದು ಸಿಸರಿನ್ನೋ ಏನು ಅಂತೇಳಿ ವಿಧಾನಸಭಾ ಅಧಿವೇಶನ ಆದಮೇಲೆ ಈ ರಾಜ್ಯ ಜನರಿಗೆ ಗೊತ್ತಾಗತ್ತೆ. ಅವರ ಪ್ರಕಾರ ಮೊದಲನೇ ಆರೋಪ ಸ್ಥಾನದಲ್ಲಿ ನಿಲ್ಲಿಸಿರೋದು ನಮ್ಮ ಮಾಧ್ಯಮದ ಸ್ನೇಹಿತರನ್ನ, ಎರಡನೇ ಆರೋಪ ಪಟ್ಟಿಯಲ್ಲಿ ನಿಲ್ಲಿಸಿರೋದು ವಿರೋಧ ಪಕ್ಷ ನಮ್ಮನ್ನ. ಅಲ್ಲರಿ, ನಿಮ್ಮ ಜಗಳಕ್ಕೆ ನಮ್ಮ ಮಾಧ್ಯಮ ಅಥವಾ ನಮ್ಮ ವಿರೋಧ ಪಕ್ಷಕ್ಕೆ ಯಾಕೆ ಹೊರೆ ಮಾಡ್ಲಿಕ್ಕೆ ಹೋಗ್ತೀರಿ? ಹಾಗಾಗಿ ರೈತರು ಯಾವಾಗ ಕಣ್ಣೀರು ಆಗ್ತಾ ಇದ್ರು ಅವಾಗ ಒರೆಸೋದು ಬಿಟ್ಟು ಈಗ ಬೂಟಾಟಿಕೆ ನಿಮ್ಮ ಜಗಳದಿಂದ ದಿನಗಳನ್ನ ಕಳೆದು ಒಂದು ತಿಂಗಳು ಈಗ ಮಾತಾಡುವಂಥ ಪ್ರಯತ್ನ ನೀವೇನು ಮಾಡ್ತಾ ಇದ್ದೀರಿ. ಜನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ನವೆಂಬರ್ ಕ್ರಾಂತಿ ಜನವರಿ ಸಂಕ್ರಾಂತಿಗೆ ಶಿಫ್ಟ್ ಆಯ್ತಾ? ಸೂರ್ಯ ಪಥ ಬದಲಿಸುವ ರೀತಿ ಬದಲಾದ್ರೆ ಒಳ್ಳೆಯದು. ದಾವಣಗೆರೆಯಲ್ಲಿ ಹೀಗಂತ ಡಿಕೆಶಿ ಆಪ್ತ ಶಾಸಕ ಬಸವರಾಜ್ ಶಿವಗಂಗಾ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಸದ್ಯಕ್ಕೆ ನವೆಂಬರ್ ಕ್ರಾಂತಿ ಆಗಲ್ಲ ಅನ್ನುವಂತಹ ಮುನ್ಸೂಚನೆ ಸಿಕ್ಕಿದೆ. ಹಾಗಾಗಿ ನವೆಂಬರ್ ಕ್ರಾಂತಿ ಜನವರಿ ಸಂಕ್ರಾಂತಿಗೆ ಶಿಫ್ಟ್ ಆಯ್ತಾ ಅಂತ ಹೇಳಿ ದಾವಣಗೆರೆಯಲ್ಲಿ ಡಿಕೆಶಿ ಆಪ್ತ ಶಾಸಕ ಬಸವರಾಜ ಶಿವಗಂಗಾ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷ ಏನೇ ತೀರ್ಮಾನ ತಗೊಂಡ್ರು ನಾವು ಕೆಲಸ ಮಾಡ್ತೀವಿ, ನಾವು ಯಾವ ದೊಣ್ಣೆ ಬೀಸಲ್ಲ, ಎಲ್ಲರೂ ಒಟ್ಟಾಗಿದ್ದೇವೆ. ಡಿಕೆಶಿ ಆಪ್ತ ಶಾಸಕ ಬಸವರಾಜ್ ಶಿವಗಂಗಾ ಹೇಳಿಕೆ ಕೊಟ್ಟಿದ್ದಾರೆ. ಜನವರಿ ಬಳಿಕ ಸಂಕ್ರಾಂತಿಗೆ ಸೂರ್ಯನ ಪಥ ಬದಲಿಸುವ ರೀತಿ ಬದಲಾದ್ರೂ ಒಳ್ಳೆಯದೇ. ದಾವಣಗೆರೆಯಲ್ಲಿ ಹೀಗಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೃಷ್ಟಿ ಅಲ್ಲ, ದೊಣ್ಣೆನೇ ಬೀಸಿಲ್ಲ, ತಪ್ಪಿಸ್ಕೊಳ್ಳೋದಂಗೆ ಬರುತ್ತೆ. ಯಾವುದು ದೊಣ್ಣೆನೂ ಬೀಸಿಲ್ಲ, ಏನೂ ಬೀಸಿಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ನಿಮ್ಮ ಮಾಧ್ಯಮದಲ್ಲಿ ಏನು ಸೃಷ್ಟಿ ವಿರೋಧ ಪಕ್ಷ ಸೃಷ್ಟಿ ಇತ್ತು, ನೀವು ಒಗ್ಗಟ್ಟಾಗಿಲ್ಲ, ಬಣಗಳಿದ್ದಾವೆ ಅನ್ನೋದನ್ನು ತೆರೆ ಎಳೆದು ಮುಂದಿನ ಅಧಿವೇಶನದ ಒಂದು ವಿಷಯಗಳ ಬಗ್ಗೆ ಚರ್ಚೆಗೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಅದರ ತಪ್ಪೇನೂ ಇಲ್ಲ, ಒಂದು ಉತ್ತಮವಾದ ಬೆಳವಣಿಗೆ. ತಿಂಡಿ ತಿಂದರೆಲ್ಲ ಹಿನ್ನಡೆ ಮುನ್ನಡೆ ಆಗೋದಾದರೆ ದಿನ ಒಂದೊಂದು ತಿಂಡಿ ಒಬ್ರನ್ನ ಕರೆದು ತಿಂಡಿ ತಿನ್ನಿಸ್ಬಿಡ್ತೀನಿ. ನಾನು ಮುನ್ನಡೆಗೆ ಹೋಗ್ತೀನಲ್ಲ, ಹಿನ್ನಡೆ ಅವ್ರಿಗೆ ಆಗುತ್ತಲ್ಲ. ಅವೆಲ್ಲ ಸುಳ್ಳು. ನಮ್ಮ ಭಾವನೆಗಳು ಹೆಂಗೆ ನಾವು ವ್ಯಕ್ತಪಡಿಸ್ತೀವೋ ಹಂಗೆ ಆಗ್ತದೆ. ಬರಲಿ, ಸಂಕ್ರಾಂತಿ ಬಂದ ಮಾತಾಡೋಣ. ಇನ್ನೂ 1.5 ತಿಂಗಳು 45 ದಿನ ಸಿಕ್ಕಾಬಿಟ್ಟೆ ಟೈಮ್ ಇದೆ, ಮಾತಾಡೋಣ, ಟೈಮ್ ಇದೆ. ಏನಾದರೂ ಆ ಸಮಯದಲ್ಲಿ ಬದಲಾವಣೆ ಆಗ್ಬೋದಾ? ಪಥಸಂಚಲನ ಸೂರ್ಯ ಆಗುತ್ತಲ್ಲ, ಆ ರೀತಿ ಆಗಲಲ್ಲ. ಸೂರ್ಯ ಪಥಸಂಚಲನದ ಶುಭ ಸಂದೇಶ ಇರ್ತದೆ. ಆಗಲಿ, ಒಳ್ಳೇದಲ್ಲ. ಸೂರ್ಯ ಬದಲಾವಣೆ ಆದರೆ ಎಲ್ರಿಗೂ ಒಳ್ಳೇದಲ್ಲ, ನಿಮ್ಗೆ ಒಳ್ಳೇದಾಗ್ಬೋದು, ಆಗಲಿ.